ಸೊ ಈ ಡಿಸೆಂಬರ್ 18ನೇ ತಾರೀಕು ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಸಲ್ಲಿಸಿದ್ದಾರೆ ಬಿ ಅಂತಿಮ ವರದಿ, ಅದಕ್ಕೆ ಸಂಬಂಧಪಟ್ಟ ಒಂದು ಆದೇಶ ಮಾಡ್ತೀನಿ ಅಂತೇಳಿ ಈ ಹಿಂದಿನ ವಿಚಾರಣೆ ದಿನಾಂಕಗಳು ಹೇಳಿದರು. ಆದರೆ 18ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿನೇ ಕೊಟ್ಟು, ಅಂದರೆ ತನಿಖೆ ಅಂತ ಕೊನೆ ಹಂತದಲ್ಲಿದೆ, ಹಾಗಾಗಿ ಕೆಲವೇ ದಿನಗಳ ಕಾಲ ನಿಮಗೆ ಕಾಲಾವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ಕೊಂಡಿರೋದ್ರಿಂದ ಸೊ ಮಾನ್ಯ ನ್ಯಾಯಾಲಯ ಸಿಡಿಗಳನ್ನ ಕೊಡಿ, ಏನು ತನಿಖೆ ಸಂಬಂಧಪಟ್ಟಾಗೆ ಕ್ರೈಮ್ ಡೈರಿಗಳಿದೆ ಅದನ್ನು ಕೊಡಿ, ನಾನು ಪರಿಶೀಲನೆ ಮಾಡಿ ಆನಂತರ ತಿಳಿಸ್ತೀನಿ ಅಂತೇಳಿ ನಿನ್ನೆ ಒಂದು ವಿಚಾರಣೆಯನ್ನು ಇಟ್ಕೊಂಡಿದ್ರು. ನಿನ್ನೆ ಅವರು ಸಿಡಿಗಳನ್ನ ಮುಚ್ಚಿದ ಕೊಟ್ಟಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ನೀಡಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು ವಾದವನ್ನು ಮಂಡನೆ ಮಾಡಿದೆ. ಪೊಲೀಸ್ ಏನು ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಬಿ ಅಂತಿಮ ವರದಿನ ಸಲ್ಲಿಸಿದ್ದಾರೆ, ಅಂದರೆ ಅಂತಿಮ ವರದಿನ ಅವರ ಸಲ್ಲಿಸಿರೋದನ್ನು ಬಿ ಅಂತಿಮ ಸ್ಪಷ್ಟವಾಗಿ ಹೇಳಿದರೆ ತನಿಖೆಯನ್ನು ಪೂರ್ಣಗೊಳಿಸಿ ಈ ಅಂತಿಮ ವರದಿ ಸಲ್ಲಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ಪೂರ್ಣಗೊಂಡಿದೆ. ಈಗ ಅವರು ತನಿಖೆ ಮಾಡ್ತಾ ಇರೋಂಥದ್ದು ಬೇರೆ ಆರೋಪಗಳಿಗೆ ಸಂಬಂಧಪಟ್ಟಾಗೆ, ಅದರಿಂದ ಏನು ಬಿ ಅಂತಿಮ ವರದಿ ಸಲ್ಲಿಸಿದರೆ ಅದ್ರ ಬಗ್ಗೆ ಒಂದು ಆದೇಶ ಮಾಡಿ ಅಂತೇಳಿ. ಮತ್ತು ಲೋಕಾಯುಕ್ತ ಅಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ಅಂದರೆ ಎರಡು ವಿಚಾರಣೆ ಮುಂದಿಟ್ಕೊಂಡು, ಒಂದು ಆದಷ್ಟು ಬೇಗ 1-4 ಆರೋಪ ಏನಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದಲ್ಲಿದ್ದಾರೆ, ಅವರು ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆ ನಡೆಸಿಲ್ಲ, ಅಂದರೆ ಅಪರಾಧ ಕೃತ್ಯ ಮಾಡಿಲ್ಲ ಅನ್ನೋದನ್ನ ಜನರಿಗೆ ತಿಳಿಸ್ಬೇಕು. ಮತ್ತು ಮುಂದುವರೆದ ತನಿಖೆ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವ್ರ ತನಿಖಾ ಏನಲ್ಲ, ಅವರು ಅಧಿಕಾರ ಅವಧಿ ಇದೆ, ಅದು ಮುಗಿಯೋವರೆಗೂ ಆ ಒಂದು ಬಿ ಅಂತಿಮ ವರದಿ ಸಂಬಂಧಪಟ್ಟಾಗಿ ಯಾವುದೇ ಒಂದು ಆದೇಶ ಮಾಡಬಾರ್ದು. ಸೊ ಬಿ ಅಂತಿಮ ವರದಿ ಸಂಬಂಧಪಟ್ಟಾಗಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಅವ್ರು ಸಲ್ಲಿಸಿರ್ತಕ್ಕಂಥ ಬಿ ಅಂತಿಮ ವರದಿಯನ್ನು ತಿರಸ್ಕರಿಸಿ ವಿಚಾರಣೆಗೆ ಆದೇಶ ಮಾಡಿದ್ರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಿದ್ದರಾಮಯ್ಯರ ಪ್ರಭಾವಕ್ಕೊಳಗಾಗಿ ತನಿಖಾಧಿಕಾರಿ ಮಾನ್ಯ ನ್ಯಾಯಾಲಯವನ್ನು ಯಾವ ರೀತಿ ದಿಕ್ತಪ್ಪಿಸ್ತಾರೆ ಅನ್ನೋದು ನಿನ್ನೆ ವಿವರವಾಗಿ ದಾಖಲೆಗಳ ಸಮೇತ ಸ್ಪಷ್ಟಪಡಿಸಿದ್ದೀನಿ. ಹಾಗಾಗಿ ನ್ಯಾಯಾಲಯ ಅದ್ರ ಬಗ್ಗೆ ಮತ್ತು ಅದ್ರ ಜೊತೆಗೆ ತನಿಖಾಧಿಕಾರಿ ಯಾವ ರೀತಿ ನ್ಯಾಯಾಲಯ ದಿಕ್ತಪ್ಪಿಸಿದ್ದಾರೆ ಅನ್ನೋದನ್ನು ವಿವರಿಸಿ ಅವ್ರ ವಿರುದ್ಧ ನ್ಯಾಯಾಂಗ ಪ್ರಕರಣ ದಾಖಲು ಮಾಡಿದಂತೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಹಾಗಾಗಿ ಮುಂದಿನ ಜನವರಿ 5ನೇ ತಾರೀಕು ಅದರ ಬಗ್ಗೆ ಏನಾದರೂ ತಕರಾರಿದೆ ಸಲ್ಲಿಸಿ ಆ ನಂತರ ನಾನು ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯ ಹೇಳಿದೆ. ಬಹುಶಃ ಮುಂದಿನ ತಿಂಗಳು ಒಂದು ಅಂತಿಮ ಒಂದು ಆದೇಶ, ಅಂದರೆ ಏನು ಬಿ ಅಂತಿಮ ವರದಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧ ಒಂದು ಆದೇಶ ಆಗುತ್ತೆ ಅನ್ನೋ ಸಂಪೂರ್ಣ ನಿರೀಕ್ಷೆ ಇದೆ. ಇಲ್ಲ, 5ನೇ ತಾರೀಕು ಅವರು ಏನು ನಾನು ನಿನ್ನೆ ವಾದ ಮಂಡನೆ ಮಾಡಿ ಅದಕ್ಕೆ ಪೂರಕವಾಗಿ ಅವ್ರು ಏನಾದ್ರು ಮಾಹಿತಿ ಕೂಡ ಆಗಿದೆ. ಅಂದರೆ ಸೊ ನಾನೇನು ಹೇಳಿದ್ದೀನಿ ಅಂದರೆ 1-4 ಆರೋಪ ಸಂಬಂಧಪಟ್ಟಾಗಿ ತನಿಖೆ ಮುಗಿದಿದೆಯಾ ಅಥವಾ ಇಲ್ವಾ, ಈಗ ತನಿಖೆ ಮಾಡ್ತಾ ಇರೋಂಥದ್ದು ಯಾವ ಆರೋಪಗಳಿಗೆ ಸಂಬಂಧಪಟ್ಟಾಗಿವಲ್ಲ ಸ್ಪಷ್ಟವಾಗಿ ಲಿಖಿತವಾಗಿ ಕೊಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಮತ್ತು ಒಂದು ಏನು ನ್ಯಾಯಾಂಗ ಅರ್ಜಿ ಸಲ್ಲಿಸಿದ್ದೀನಿ. ಸೊ ಅದಕ್ಕೆ ಸಂಬಂಧ ಏನೋ ತಕರಾರಿದೆ ಸಲ್ಲಿಸಿ ಅಂತೇಳಿ ಹೇಳಿದ್ರಿಂದ 5ನೇ ತಾರೀಕು ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ದಿವಸ ಯಾವ ದಿನ ಆದೇಶ ಮಾಡ್ತೀನಿ ಅಂತೇಳಿ ಒಂದು ದಿನಾಂಕ ನಿಗದಿಪಡಿಸಿ ಆ ದಿನ ಆದೇಶ ಮಾಡ್ತಾರೆ. ಸರಿ, ಆದ್ಮೇಲೆ ಏನಾಗಿದೆ, ಮೂರಾದ್ರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಲೇಔಟ್ ಮಾಡ್ತೀವಿ ನಾವು, ಸಾಧ್ಯನಾ ಈ ಥರದ್ದು? ಸರ್ ಹೇಳೋದಲ್ಲ, ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಹೊಡೆಯೋದಕ್ಕೆ ಏನು ಬೇಕೋ ಅದು ಮಾಡ್ತಾರೆ. ಸೊ ಈಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ಮಾಡಿರ್ತಕ್ಕಂಥ ಬಡಾವಣೆಯಲ್ಲಿ ಸಾಕಷ್ಟು ನಿವೇಶನ ಬಾಕಿ ಇದೆ. ಆ ನಿವೇಶನದ ಬಗ್ಗೆ ಇವರು ಕ್ರಮ ತಗೊಳ್ಳದೆ ಅದನ್ನೇ ಆ ನಿವೇಶನನ ಅರ್ಹ ಫಲಾನುಭವಿಗಳಿಗೆ ಕೊಡದೆ ಸೊ ಈಗ ಹೊಸದಾಗಿ ಬಡಾವಣೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಸೊ ಅದರಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ ಮುಂದಿನ ದಿನ ನೋಡಬೇಕಾಗತ್ತೆ. ಈಗಲೇ ನಾವು ಅವ್ರು ಭ್ರಷ್ಟಾಚಾರ ಮಾಡಿದ ಕಾರಣಕ್ಕೆ ಬಡಾವಣೆ ರಚನೆ ಮಾಡಿ ಅಂತೇಳಿ ನಾವು ಹೇಳೋಕ್ಕೆ ಆಗೋದಿಲ್ಲ. ಸರ್ ಅದೇ ತನಿಖೆ ನಡೆಸ್ತಾ ಇದ್ದಾರೆ, ಇನ್ನೂ ಅವ್ರ ತನಿಖೆ ಪೂರ್ಣಗೊಳಿಸೋದಕ್ಕೆ ನನ್ನ ಪ್ರಕಾರ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೂ ಕೂಡ ತಂದಿದ್ದೀನಿ. ಕನಿಷ್ಠ ಪಕ್ಷ 2 ವರ್ಷ ಆದರೂ ಬೇಕಾಗುತ್ತೆ. ಯಾಕೆಂದರೆ ಅವರೇ ಹೇಳಿರೋ ಪ್ರಕಾರ 1055 ನಿವೇಶನ, ಅದು 133 ಪ್ರಕರಣಗಳಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಅದೆಲ್ಲ ಪೂರ್ಣಗೊಳಿಸಿ ಸಂಪೂರ್ಣವಾಗಿ ಅಂತಿಮವಾಗಿ ಸಲ್ಲಿಸಬೇಕು ಅಂದರೆ ಕನಿಷ್ಠ ಪಕ್ಷ 2 ವರ್ಷ ಬೇಕಾಗುತ್ತೆ. ಆದರೆ ಈಗಾಗಲೇ ಏನು 1-4 ಆರೋಪಗಳಿಗೆ ಸಂಬಂಧಪಟ್ಟಾಗೆ ತನಿಖೆ ಪೂರ್ಣಗೊಂಡಿದೆ, ಅವ್ರ ಪ್ರಕಾರ ಲೋಕಾಯುಕ್ತ ಪ್ರಕಾರ ತನಿಖೆ ಪೂರ್ಣಗೊಂಡಿದೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಆದೇಶ ಮತ್ತು ವಿಚಾರಣೆ ಮುಂದಿನ ತಿಂಗಳಿಂದ ಪ್ರಾರಂಭ ಆಗುತ್ತೆ ಅನ್ನೋ ಭರವಸೆ ನನಗೆ. ಸರ್ ಇಡಿ ತನಿಖೆಯರು ಅವರು ಕೂಡ ಗಂಭೀರವಾಗಿ ತನಿಖೆ ಮಾಡಿಸಿದ್ದಾರೆ. ಈಗಾಗಲೇ ನೋಡಿ, ಇಲ್ಲಿ ಗಮನಿಸಬೇಕು, ಲೋಕಾಯುಕ್ತ ಕೂಡ ಒಂದು ತನಿಖಾ ಸಂಸ್ಥೆ, ಸೊ ಜಾರಿ ನಿರ್ದೇಶನ ಒಂದು ತನಿಖಾ ಸಂಸ್ಥೆ. ಆದರೆ ಜಾರಿ ನಿರ್ದೇಶನರು ಏನು ಮಾಜಿ ಆಯುಕ್ತ ದಿನೇಶ್ ಅವರ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋರ್ಗೂ ಲೋಕಾಯುಕ್ತ ಅಧಿಕಾರಿಗಳು ಯಾವುದೇ ಅಧಿಕಾರಿನ ಬಂಧಿಸಲಿಲ್ಲ. ಮತ್ತು ಅವ್ರು ಬಂಧಿಸಿ 2 ತಿಂಗಳವರೆಗೂ ಕೂಡ ಅವ್ರನ್ನ ತಮ್ಮ ಒಂದು ವಶಕ್ಕೆ ಪಡ್ಕೊಂಡು ಅವ್ರನ್ನ ವಿಚಾರಣೆ ಒಳಪಡಿಸೋಲ್ಲ. ಸೊ ಕೊನೆಯ ಹಂತದಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಅವ್ರ ವಿರುದ್ಧ ಈಗ ದೋಷಾರೋಪಟ್ಟಿ ಸಲ್ಲಿಸಿದೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿ ತಪ್ಪನ್ನು ಎಸಗಿದ್ದಾರೆ. ಸೊ ಈ ಏನು 1-4 ಆರೋಪಗಳಿಗೆ ಸಂಬಂಧಪಟ್ಟಾಗ ಅಂದರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಸಂಬಂಧಪಟ್ಟಾಗಿತ್ತು.
ಅದಕ್ಕೂ ಈ ದಿನೇಶ್ ಕುಮಾರ್ಗೂ ಸಂಬಂಧನೇ ಇಲ್ಲ. ಆದರೆ ಅವ್ರನ್ನ 5ನೇ ಆರೋಪ ಅಂತೇಳಿ ಸೊ ಈ ಪ್ರಕರಣದಲ್ಲಿ ಬಿಂಬಿಸಿದ್ದಾರೆ. ಸೊ ಅದು ಕೂಡ ಕಾನೂನು ಬಾಹಿರ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಯಾವ ಒಂದು ಆದೇಶ ಮಾಡೋದನ್ನು ಕಾದು ನೋಡಬೇಕಾಗಿದೆ. ಈ 50-50 ಪ್ರಮುಖವಾಗಿ ದಿನೇಶ್ ಕುಮಾರ್ ಇದ್ದಾರೆ ಅಂತ ಸರ್, ದಿನೇಶ್ ಕುಮಾರ್ ಮತ್ತು ನಟೇಶ್ ಇಬ್ಬರು ಕೂಡ ಅಲ್ಲಿ ಪ್ರಮುಖ ಅಧಿಕಾರಿಗಳು. ಆದರೆ ಈ ಒಂದು ಏನು ತನಿಖಾಧಿಕಾರಿ ಇದ್ದಾರೆ, ದಿನೇಶ್ ಕುಮಾರ್ ಬಗ್ಗೆ ಈಗಾಗಲೇ ದೋಷಾರೋಪ ಪಡಿಸಿದ್ದಾರೆ. ಆದರೆ ನಟೇಶ್ ಬಗ್ಗೆ ಇದುವರೆಗೂ ಏನು ಹೇಳಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ನಟೇಶ್ ಬಗ್ಗೆ ಏನಾದ್ರು ದೋಷಾರೋಪ ಹೊರಿಸಿದ್ರೆ ಸೊ ಸಿದ್ದರಾಮಯ್ಯ ಅವರು ಅಲ್ಲಿ ಸಿಗಾಕೊಳ್ತಾರೆ. ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ 14 ನಿವೇಶನವನ್ನು ಹಂಚಿಕೆ ಮಾಡಿರೋರೆ ನಟೇಶ್ ಅವರು. ಹಾಗಾಗಿ ಅವ್ರನ್ನೂ ಕೂಡ ಕಾಪಾಡುವಂಥ ಕೆಲಸವನ್ನು ಲೋಕಾಯುಕ್ತ ಮಾಡ್ತಾರೆ, ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ನನಗೆ ನಿನ್ನೆ ನಮ್ಮ ಮಾನವೀಯ ಗಮನಕ್ಕೆ ತಂದಿದ್ದೀನಿ, ಭ್ರಷ್ಟಾಚಾರ ತಡಿಬೇಕಾದಂಥ ಲೋಕಾಯುಕ್ತ ಅಧಿಕಾರಿಗಳೇ ಯಾವ ರೀತಿ ಭ್ರಷ್ಟರಿಗೆ ಸಹಕರಿಸ್ತಾ ಇದ್ದಾರೆ, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಆರೋಪಗಳನ್ನು ರಕ್ಷಣೆ ಮಾಡೋದಕ್ಕೆ ಯಾವೆಲ್ಲ ಪ್ರಯತ್ನ ಮಾಡೋದನ್ನು ನಾನು ನಿನ್ನೆ ಮಾನ್ಯ ಗಮನಕ್ಕೆ ತಂದಿದ್ದೀನಿ. ಸೊ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಅದು ಹೋಗಿದೆ ಅಂತೇಳಿ ನಾನು ನಂಬಿದ್ದೀನಿ. ಸರ್, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮತ್ತು ಕುಟುಂಬ ಇತರರೇನಾದರೂ ಎಸ್ಕೇಪ್ ಆಗ್ಬೋದಲ್ಲ, ಶಿಕ್ಷೆ ಆಗೇ ಆಗುತ್ತಾ? ಸರ್, ಖಂಡಿತವಾಗಲೂ ಶಿಕ್ಷೆ ಆಗೇ ಆಗುತ್ತೆ. ನಾನು ಪ್ರಾರಂಭದಲ್ಲೂ ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಸೋದು ಸಾಧ್ಯನೇ ಇಲ್ಲ. ಸೊ ಕಾನೂನು ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗ್ತದೆ ಅಷ್ಟೇ ಹೊರತು ಕಾನೂನಿಂದ ಆದರೆ ಶಿಕ್ಷೆ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಕಾರಣದಿಂದಲೇ ಅವರು ಈ ಥರ ತನಿಖಾಧಿಕಾರಿಯ ಮೇಲೆ ಪ್ರಭಾವನ ಬೀರಿ ವಿಚಾರಣೆ ವಿಳಂಬ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಹಂತದಲ್ಲಿ ತಮಗೇನಾದರೂ ಯಾವ ಥರದ ಇಲ್ಲ ಸರ್, ಇದುವರೆಗೂ ಬೆದರಿಕೆ ಯಾವುದೂ ಬಂದಿಲ್ಲ. ಸೊ ಬೆದರಿಕೆ ಹಾಕೋರು ಕೂಡ ನಾನು ಇಂಜರಿ ಅಂತ ಪ್ರಶ್ನೆನೇ ಇಲ್ಲವೇ ಇಲ್ಲ. ಸೊ ಈಗಾಗಲೇ ಆಮಿಷ ಒಡ್ಡಿದ್ರ ಬಗ್ಗೆ ನಾನು ಈಗಾಗಲೇ ದೂರು ಕೊಟ್ಟಿದ್ದೀನಿ. ಸೊ ಅದೆಲ್ಲರೂ ಗೊತ್ತಿರೋಂಥದ್ದು. ಆಮಿಷ ಒಟ್ಟಲಿ ಅದು ಒಂದು ಬೆದರಿಕೆ ಹಾಕಲಿ ಮತ್ತೊಂದು ಏನೇ ಮಾಡೋದು ಕೂಡ ಈ ಪ್ರಕರಣದಲ್ಲಿ ನಾನು ಹಿಂದೆ ಸರಿಯಾಗಿ ಪ್ರಶ್ನೆನೇ ಉದ್ಭವ ಆಗಲ್ಲ. ಸೊ ಖಂಡಿತವಾಗ್ಲೂ ಹೋರಾಟ ಮಾಡೇ ಮಾಡ್ತೀನಿ. ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಖಚಿತ.